ಕೆಆರ್ಪುರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತ ಸಂದರ್ಭದಿಂದ ನಾಪತ್ತೆಯಾಗಿದ್ದು, ಗೋವಾ, ಪುಣೆ ಎಲ್ಲಿ ಅಡಗಿ ಕೂತಿದ್ದಾರೆ ಬಿಜೆಪಿ ಎಂಎಲ್ಎ ಅನ್ನುವಂಥದ್ದು ಪ್ರಶ್ನೆ ಆಗ್ತಾ ಇದೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಪತ್ತೆಗೆ ಸಿಐಡಿ ತಂಡಗಳನ್ನು ರಚನೆ ಮಾಡಿಕೊಂಡು ಶೋಧ ಕಾರ್ಯಕ್ಕಿಳಿದಿದೆ. ಗೋವಾ ಮತ್ತು ಪುಣೆಯಲ್ಲೆಲ್ಲ ಸಿಐಡಿ ಟೀಮ್ ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಿದೆ. 2 ವಿಶೇಷ ಟೀಮ್ಗಳನ್ನ ಇವರನ್ನ ಹುಡುಕೋದಕ್ಕಂತಾನೆ ರಚಿಸಲಾಗಿದೆ. ಇನ್ನು 3ನೇ ತಂಡ ತಾಂತ್ರಿಕ ವಿಚಾರದ ಮೇಲೆ ನಿಗಾ ವಹಿಸ್ತಾ ಇದೆ ಅಂತ ಮೊಬೈಲ್ ಲೊಕೇಶನ್ ಇರುತ್ತಲ್ಲ, ಇದನ್ನ ಟ್ರ್ಯಾಕ್ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದು, ಆಪ್ತರನ್ನ ಸಂಪರ್ಕ ಮಾಡುವಂತ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ 3ನೇ ತಂಡ ಟೆಕ್ನಿಕಲ್ ಇಶ್ಯೂಸ್ ಮೇಲೆ ನಿಗಾವನ್ನ ವಹಿಸ್ತಾ ಇದೆ. ಅವರು ಲಾಸ್ಟ್ ಯೂಸ್ ಮಾಡಿದಂತಹ ಲಾಸ್ಟ್ ಯಾರಿಗೆ ಕಾಲ್ ಮಾಡಿದ್ರು ಅಂಡ್ ಮೊಬೈಲ್ ಲೊಕೇಶನ್ ಎಲ್ಲಿ ಪತ್ತೆ ಆಯಿತು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಟೀಮ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, 2 ಟೀಮ್ ಬೆಳಗಾವಿಯ ಅಧಿವೇಶನ ಮುಗಿಸ್ಕೊಂಡು ಅವರು ಮಹಾರಾಷ್ಟ್ರ ಕಡೆಗೆ ಪ್ರಯಾಣವನ್ನ ಬೆಳೆಸಿದ್ರು ಅನ್ನುವಂಥ ಒಂದು ಡೀಟೇಲ್ ಇದೆಯಲ್ಲ, ಈ ಹಿನ್ನೆಲೆಯಲ್ಲಿ ಗೋವಾದಲ್ಲಿದ್ದಾರಾ, ಪುಣೆಯಲ್ಲಿದ್ದಾರಾ, ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಅಡುಕೊಂಡಿದ್ದಾರೆ ಅಂಡ್ ಅವರು ಎಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ, ಇದರ ಮೇಲೆ 2 ಟೀಮ್ ಕಾನ್ಸಂಟ್ರೇಟ್ ಮಾಡ್ತಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ನು ಭೈರತಿ ಬಸವರಾಜ್ಗೆ ಬೇಲ್ನ ನಿರೀಕ್ಷೆ ಕೂಡ ಇದೆ. ಸೊ ಸೋಮವಾರ ಶುಭ ಸೋಮವಾರ ಆಗುತ್ತಾ ಅಶುಭಾನ ಅನ್ನುವಂತ ಒಂದು ಕುತೂಹಲ ಹಾಗೆ ಆತಂಕ ಅವರಲ್ಲಿದೆ. ಬಂಧನ ಭೀತಿಯ ಹಿನ್ನೆಲೆ ಅಜ್ಞಾತ ಸ್ಥಳಕ್ಕೆ ಭೈರತಿ ಬಸವರಾಜ್ ಶಿಫ್ಟ್ ಆಗಿದ್ದು, ಹೈಕೋರ್ಟ್ನಲ್ಲಿ ನಾಳೆ ಮತ್ತೆ ಶಾಸಕನ ಅರ್ಜಿ ವಿಚಾರಣೆಗೆ ಬರಲಿಕ್ಕಿದೆ. ಅವರ ಟೀಮ್ ಈ ಬಗ್ಗೆ ಈಗಾಗಲೇ ತಲೆ ಕೆಡಿಸ್ಕೊಂಡಿದೆ. ನಿರೀಕ್ಷಣಾ ಜಾಮೀನಿಗಾಗಿ ಬಿಜೆಪಿ ಎಂಎಲ್ಎ, ಆರೋಪಿ ಎಂಎಲ್ಎ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಸಿಐಡಿ ಪರ ವಕೀಲರಿಂದ ಕೋರ್ಟ್ಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ಬೇಲ್ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದ್ರೆ, ಇನ್ಫ್ಯಾಕ್ಟ್ ಹೈಕೋರ್ಟ್ ಅಲ್ಲ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಾಳೆ ಬೇಲ್ ಕೊಡೋದಕ್ಕೆ ನಿರಾಕರಿಸಿದ್ರೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಹಾಗಾದ್ರೆ ನಾಳೆನೆ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರ್ತಾರಾ ಭೈರತಿ ಬಸವರಾಜ್ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಶತಾಯಗತಾಯ ಬೇಲ್ ಪಡ್ಕೊಳ್ಳೇಬೇಕು, ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಟೊಂಕ ಕಟ್ಟಿ ನಿಂತಂತಿದೆ ಭೈರತಿ ಬಸವರಾಜ್ ಅಂಡ್ ಟೀಮ್. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಮೊರೆ ಹೋಗುವಂತ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಾಳೆ ಮತ್ತೆ ಶಾಸಕನ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ. ನಿರೀಕ್ಷಣಾ ಜಾಮೀನು ಆಲ್ರೆಡಿ ಒಂದ್ಸರಿ ರಿಜೆಕ್ಟ್ ಆಗಿದೆ, ಮತ್ತೆ ಅಪೀಲ್ ಮಾಡ್ಕೊಂಡಿದ್ದಾರೆ. ಸಿಐಡಿ ಪರ ವಕೀಲರು ಕೋರ್ಟ್ಗೆ ಆಕ್ಷೇಪಣೆಯನ್ನ ಕೂಡ ಸಲ್ಲಿಸ್ತಾರೆ. ಯಾಕೆ ಇವ್ರಿಗೆ ಬೇಲ್ ಕೊಡಬಾರ್ದು ಅಂತ ಒಂದಷ್ಟು ರೀಸನ್ಸ್ ಅನ್ನ ಅವರು ಲಿಸ್ಟ್ ಔಟ್ ಮಾಡ್ತಾರೆ. ಸೊ ವಾದ ಪ್ರತಿವಾದ ಆಲಿಸುವಂತಹ ಕೋರ್ಟ್, ಹೈಕೋರ್ಟ್ ಈಗ ನಿರೀಕ್ಷಣಾ ಜಾಮೀನನ್ನ ರದ್ದು ಮಾಡಿರೋದು. ಹಾಗಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ಅಂಡ್ ಇಲ್ಲಿ ಕೂಡ ಹಿನ್ನಡೆ ಉಂಟಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಸುಪ್ರೀಂ ಕೋರ್ಟ್. ಅದಕ್ಕೆ ಕೂಡ ಈ ಟೀಮ್ ಸಿದ್ಧತೆ ಮಾಡ್ಕೊಳ್ತಿದೆ ಅನ್ನುವಂತಹ ಡೀಟೇಲ್ಸ್ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ, ನಮ್ಮೊಂದಿಗೆ ಲೈವ್ ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸುಚಿತ್ರ, ಒಂದು ಕಡೆ ನಾಪತ್ತೆಯಾಗಿರುವ ಶಾಸಕನ ಹುಡುಕಾಟ, ಮತ್ತೊಂದು ಕಡೆ ಬ್ಯಾಕ್ ಎಂಡ್ ನಲ್ಲಿ ಅವ್ರ ಟೀಮು ನಿರೀಕ್ಷಣಾ ಜಾಮೀನ್ ಪಡ್ಕೊಳ್ಳೇಬೇಕು ಅಂತ ಮಾಡ್ತಿರೋ ಕಸರತ್ತು, ಎರಡನ್ನೂ ಸೇರಿಸಿ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಜ್ವಲ, ಏನು ಜುಲೈ 15ನೇ ತಾರೀಕು ಬಿಕ್ಲು ಶಿವನ ಕೊಲೆ ಆಗತ್ತೆ. ಆ ನಂತರದಲ್ಲಿ ಆ ಒಂದು ಕೊಲೆ ಕೇಸ್ನಲ್ಲಿ ಕೆಆರ್ ಪುರಂ ಶಾಸಕರಾಗಿರುವಂತಹ ಭೈರತಿ ಬಸವರಾಜ ಅವರ ಹೆಸರು ಕೂಡ ತಳುಕು ಹಾಕೊಳ್ಳುತ್ತೆ. ಈ ಒಂದು ಸಮಯದಲ್ಲಿ ಈಗಾಗಲೇ ಭಾರತೀನಗರ ಪೊಲೀಸರಿಂದ 16 ಜನ ಆರೋಪಿಗಳ ಕೂಡ ಅರೆಸ್ಟ್ ಆಗಿರುವಂತದ್ದು. ಭಾರತೀನಗರ ಪೊಲೀಸರಿಂದ ಈ ಒಂದು ಪ್ರಕರಣ ಸಿಐಡಿಗೆ ಕೂಡ ವರ್ಗಾವಣೆ ಆಗಿತ್ತು. ಯಾವಾಗ ಹೈಕೋರ್ಟ್ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನನ್ನ ಏನು ರದ್ದು ಮಾಡ್ತೋ, ನಿರಾಕರಣೆ ಮಾಡ್ತೋ, ಆ ನಂತರದಲ್ಲಿ ಭೈರತಿ ಬಸವರಾಜ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿರುವಂತದ್ದು. ಏನು ಮೊನ್ನೆಯಷ್ಟೇ ಹೈಕೋರ್ಟ್ ಮತ್ತೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನೀವು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆಯನ್ನ ಮಾಡಬಹುದು ಅಂತ ಹೇಳಿ ಒಂದು ಅವಕಾಶವನ್ನ ಕೂಡ ಕೊಟ್ಟಿರುವಂತದ್ದು. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನ್ ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಿಐಡಿ ಪರ ವಕೀಲರು ಕೂಡ ಈ ಒಂದು ಏನು ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ
ಅರ್ಜಿ ವಜಾಗೊಂಡಲ್ಲಿ ನಿರಾಕರಣೆ ಆದಲ್ಲಿ ಭೈರತಿ ಬಸವರಾಜ್ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಅಷ್ಟರಲ್ಲಿ ಇಂದು ಕೂಡ ಸಿಐಡಿ ಏನು ಕಳೆದ ನಿನ್ನೆಯಷ್ಟೇ ಭೈರತಿ ಬಸವರಾಜ್ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಹೋಗ್ತಾರೆ. ಆನಂತರದಲ್ಲಿ ಯಾವಾಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳ್ಳುತ್ತೋ ಆನಂತರದಲ್ಲಿ ಅವರು ಮಹಾರಾಷ್ಟ್ರ ಪುಣೆ ಆ ಒಂದು ಲೊಕೇಶನ್ ನಲ್ಲಿ ಅವರ ಮೊಬೈಲ್ ಲೊಕೇಟ್ ಆಗಿದೆ ಅನ್ನೋದು ಕೂಡ ಸಿಐಡಿ ಪೊಲೀಸರಿಗೆ ಗೊತ್ತಾಗುವಂತದ್ದು. ಆನಂತರದಲ್ಲಿ ಈಗಾಗಲೇ 3 ತಂಡಗಳಿಂದ ಸಿಐಡಿ ಇದೀಗ ಶೋಧವನ್ನ ಆರಂಭಿಸಿರುವಂತದ್ದು. ಭೈರತಿ ಬಸವರಾಜ್ ಅಷ್ಟೇ ಅಲ್ಲ, ಭೈರತಿ ಬಸವರಾಜ್ ಆಪ್ತ ವಲಯದಲ್ಲೂ ಕೂಡ ನಿಗಾವನ್ನ ಇಟ್ಟಿರುವಂತದ್ದು ಸಿಐಡಿ ತಂಡ. ಸದ್ಯ ಇವತ್ತು ಅರೆಸ್ಟ್ ಆಗ್ತಾರಾ ಅಥವಾ ನಿರೀಕ್ಷಣಾ ಜಾಮೀನು ಒಂದು ವೇಳೆ ಸಿಕ್ಕಿದ್ರೆ ಈ ಒಂದು ಕೇಸ್ನಿಂದ ಭೈರತಿ ಬಸವರಾಜ್ ಪಾರಾಗ್ತಾರಾ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಪ್ರಜ್ವಲ, ತಮ್ಮೆಲ್ಲ ಡೀಟೇಲ್ಸ್ಗೆ